ನೀವು ವಿಷಯಗಳು ಟ್ವಿಸ್ಟ್ ಮಾಡಬೇಡ್ರಿ. ನಾನು ಬಿಜೆಪಿ ಸರ್ಕಾರದಲ್ಲೇ ಅಪ್ಪು ಪುಟ್ಟಣ ಶೆಟ್ಟಿ ಮಂತ್ರಿ ಇದ್ದಾಗ ಖರೀದಿ ಮಾಡ್ಯಾರ ಅಂತ ಹೇಳೀನಿ. ಯಡಿಯೂರಪ್ಪನವ್ರು ಇಲ್ಲಿ 2 ಸಲ ಬಂದು ಪೂಜಾ ಮಾಡ್ಯಾರ ಅಂತ ಹೇಳೀನಿ. ಜಿಗಜಿನಿಗೆ ಅವರು ಸಹಕಾರ ಕೊಟ್ರು ಅಂತ ಹೇಳೀನಿ. ನನಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಸರ್. ಅವ್ರು ಮಾತಾಡಿದ್ರ ಬಗ್ಗೆ ನಾಲೆಜ್ ಇಲ್ಲ. ಅವ್ರು ಅಲ್ಲಿ ಏನ್ ಮಾಡಿದ್ರು ನಮಗೆ ನಾಲೆಜ್ ಇಲ್ಲ. ನಾ ಏನ್ ಮಾಡಿದ್ರು ಒಳ್ಳೇದೇ. ಜಿಲ್ಲೆ ಜನತೆ ಮಾಡಬೇಕು. ಅವರು ಜನಪ್ರತಿನಿಧಿ ಇದ್ದಾರೆ, ಅವ್ರು ಮಾಡಬಾರ್ದಂತಿಲ್ಲ. ಮಾಡಿದ್ರ ಬಗ್ಗೆ ನನಗೆ ನಾಲೆಜ್ ಇಲ್ಲ. ನೀವು ರಸ್ತೆ ಮೇಲೆ ಅಡ್ಡಾಡಿಲ್ಲ ಸರ್. ನಮ್ಮ ರಸ್ತೆಗಳು ಬಹಳ ಸುಧಾರಿಸೇವಿಗೆ ಮೊದಲಿಗಿಂತಲೂ ಕೊಟ್ರೆ ಇನ್ನು 3 ತಿಂಗಳುಗಳಲ್ಲಿ ವಿಮಾನ ನಿಲ್ದಾಣ ಇಲ್ಲಿ ಪ್ರಾರಂಭ ಆಗ್ತದೆ. ರಾಜ್ಯ ಸರ್ಕಾರದ ಫಂಡ್ ಕೋರ್ಟ್ನಾಗ ಹೋಗಿ ನೀವು ವಾದ ಮಾಡಿದ್ರಿ. ಕೋರ್ಟ್ನಾಗ ಹೋಗಿ ಸಿಎಂ ವಾದ ಮಾಡಿದ್ರ, ಡಿಸಿಎಂ ವಾದ ಮಾಡಿದ್ರ, ಎಂ.ಬಿ. ಪಾಟೀಲ್ ಸಾಹೇಬರು ಲಾಯರ್ಗಳಿಗೆ ಅವ್ರು ಮಾಡಲ್ಲ. ಯಾರು ಮಾಡ್ತಾರೆ ವಾದ? ಹಂಗೆ ಇರ್ತದೆ ಸರ್. ನಮ್ಮ ನಾಲೆಜ್ ಪ್ರಕಾರ ವಕೀಲರು ವಾದ ಮಾಡ್ತಾರೆ, ಮಂತ್ರಿಗಳು ಮುಖ್ಯಮಂತ್ರಿಗಳು ಮಾಡಲ್ಲ. ಇವತ್ತು ನಾವು ನೆನೆಸ್ಕೋಬೇಕಾಗ್ತದೆ. ಈಗ ಆದ್ರೆ ಒಂದು ಲೆವೆಲಿಗೆ ಒಂದು ಇದು ನಿಂತಿತ್ತು. ಇದೇನಪ್ಪಾ, ಇದು ರದ್ದು ಆಗ್ತದ ಅನ್ನೋ ಪರಿಸ್ಥಿತಿ ಬಂದಿತ್ತು. ಈ ವಿಮಾನ ನಿಲ್ದಾಣನೇ ರದ್ದು ಆಗ್ತದ ಅನ್ನೋ ಪರಿಸ್ಥಿತಿ ಬಂದಿದ್ದನ್ನ ಎಂ.ಬಿ. ಪಾಟೀಲ್ ಸಾಹೇಬರು ಅದನ್ನು ಈ ಲೆವೆಲ್ಗೆ ತಂದು ಇವತ್ತು ಆಗ್ಲಾರ್ದಂತ ಒಂದು ಐತಿಹಾಸಿಕ ಕೆಲಸವನ್ನು ಅವರು ಮಾಡಿದ್ದಾರೆ. ವಿಮಾನ ನಿಲ್ದಾಣಕ್ಕೆ ಗ್ರೀನ್ ಸಿಗ್ನಲ್ ತೋರಿಸಿದೆ. ಅದಂತ ನಮ್ಮ ಗೌರವಾನ್ವಿತ ಮಾನ್ಯ ಶ್ರೀ ಎಂ.ಬಿ. ಪಾಟೀಲ್ ಸಾಹೇಬರು ಅವಿರತವಾಗಿ ಹಗಲು ರಾತ್ರಿ ಅನ್ನದೇ ದೆಹಲಿ ಮಟ್ಟದಲ್ಲಿ ವಕೀಲರುಗಳನ್ನು ಸಂಪರ್ಕಿಸುತ್ತಾ ಅವರನ್ನು ನೇಮಿಸಿ ಸತತ ಪ್ರಯತ್ನದಿಂದ ಒಂದು ಛಲದಂಕ ಮಲ್ಲನ ತರ ಅವರು ಈ ಕೆಲಸವನ್ನು ಮಾಡಿಸಿಕೊಂಡು ಬಂದಿದ್ದಾರೆ. ಇವತ್ತಿನ ವಿಷಯ, ನಿನ್ನೆ ದಿವಸ ಸುಪ್ರೀಂ ಕೋರ್ಟ್ ಬಿಜಾಪುರದ ವಿಮಾನ ನಿಲ್ದಾಣಕ್ಕೆ ಗ್ರೀನ್ ಸಿಗ್ನಲ್ ತೋರಿಸಿದೆ. ಸುಮಾರು 3 ವರ್ಷಗಳಿಂದ ಬೇರೆ ವಿಮಾನ ನಿಲ್ದಾಣಕ್ಕೆ ಸಂಬಂಧಪಟ್ಟಂತ ಒಂದು ಕೇಸಿನಿಂದ ನಮ್ಮ ಬಿಜಾಪುರದ ವಿಮಾನ ನಿಲ್ದಾಣದ ಕೇಸ್ ನಿರ್ಣಯ ಆಗೋದು ಬಹಳ ತಡ ಆಯಿತು. ಆ ಕೇಸ್ ಡಿಸೈಡ್ ಮಾಡ್ಲಿಕ್ಕೆ ನಮ್ಮ ಜಿಲ್ಲಾ ಮಂತ್ರಿಗಳು, ಬೃಹತ್ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಮಂತ್ರಿಗಳು ಆದಂತ ನಮ್ಮ ಗೌರವಾನ್ವಿತ ಮಾನ್ಯ ಶ್ರೀ ಎಂ.ಬಿ. ಪಾಟೀಲ್ ಸಾಹೇಬರು ಅವಿರತವಾಗಿ ಹಗಲು ರಾತ್ರಿ ಅನ್ನದೇ ದೆಹಲಿ ಮಟ್ಟದಲ್ಲಿ ವಕೀಲರುಗಳನ್ನು ಸಂಪರ್ಕಿಸುತ್ತಾ ಅವರನ್ನು ನೇಮಿಸಿ ಸತತ ಪ್ರಯತ್ನದಿಂದ ಒಂದು ಛಲದಂಕ ಮಲ್ಲನ ತರ ಅವರು ಈ ಕೆಲಸವನ್ನು ಮಾಡಿಸಿಕೊಂಡು ಬಂದಿದ್ದಾರೆ. ಅದಕ್ಕೆ ನಾನು ಅವರಿಗೆ ಮೊದಲನೇದಾಗಿ ಜಿಲ್ಲೆ ಜನತೆಯ ಪರವಾಗಿ, ಎಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಕೆಲವು ಪ್ರಕ್ರಿಯೆಗಳದಾವು. ಹಸಿರು ಮಂಡಳಿ ಏನಿದೆ, ಆ ಮಂಡಳಿಯವರು ಪರ್ಮಿಷನ್ ಕೊಟ್ಟರೆ ಇನ್ನು 3 ತಿಂಗಳುಗಳಲ್ಲಿ ವಿಮಾನ ನಿಲ್ದಾಣ ಇಲ್ಲಿ ಪ್ರಾರಂಭ ಆಗ್ತದೆ. ಇಲ್ಲಿ ವಿಮಾನ ನಿಲ್ದಾಣ ಪ್ರಾರಂಭ ಆದ್ರೆ ಇಡೀ ಉತ್ತರ ಕರ್ನಾಟಕ ಭಾಗಕ್ಕೆ ಒಂದು ಸೆಂಟ್ರಲ್ ಪ್ಲೇಸ್ ಆದಂತ ಬಿಜಾಪುರದಿಂದ ವಾಣಿಜ್ಯ ಕೆಲಸಗಳಿಗಾಗಿ ಮತ್ತು ಪ್ರವಾಸಿ ಕೆಲಸಗಳಿಗಾಗಿ ಈ ನಿಲ್ದಾಣ ಬಹಳ ಅನುಕೂಲ ಆಗ್ತದೆ ಸಾರ್ವಜನಿಕರಿಗೆ. ಇದರಿಂದ ಪರದೇಶದಿಂದ ಬರಂತ ಪ್ರವಾಸಿಗರು ಸಹಿತ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಾಗ್ತಾರೋ. ಇದು ಒಂದು ಸೆಂಟ್ರಲ್ ಪ್ಲೇಸ್ ಇದೆ ಉತ್ತರ ಕರ್ನಾಟಕದಲ್ಲಿ. ಆಮೇಲೆ ಇದರಿಂದ ಏನಾಗ್ತದೆ ಅಂತ ಕೇಳಿದ್ರೆ, ಈ ವಿಮಾನ ನಿಲ್ದಾಣ ಉಳಿದ ವಿಮಾನ ನಿಲ್ದಾಣ ತರ ಅಲ್ಲ. ಸರೌಂಡಿಂಗ್ 200 ಕಿಲೋಮೀಟರ್ ಒಳಗಡೆ ಎಲ್ಲಾ ಜಿಲ್ಲಾ ಕೇಂದ್ರಗಳು ಬರ್ತಾವೆ ಇಲ್ಲಿ. ಅದರಿಂದ ಈ ವಿಮಾನ ನಿಲ್ದಾಣವನ್ನು ಎಂ.ಬಿ. ಪಾಟೀಲ್ ಸಾಹೇಬ್ ಮಾಡ್ಕೊಂಡು ಬಂದಿದ್ದಾರೆ. ಅದು ಅವ್ರು ಯಾವ ತರ ನೀರಾವರಿ ಖಾತೆಯನ್ನು ಮಾಡಿ ನಿರ್ವಹಿಸಿ ಇವತ್ತು ಭಗೀರಥ, ಆಧುನಿಕ ಭಗೀರಥ ಅಂತ ಏನು ಒಂದು ಬಿರುದು ತಗೊಳ್ಳೋಷ್ಟು ಕೆಲಸ ಮಾಡಿದ್ದಾರೆ. ಅದೇ ತರ ಅವ್ರ ಹೆಂಗ ಹೆಸರು ಸ್ಥಿರಸ್ಥಾಯಿಯಾಗಿದೆ, ಇದು ಸಹಿತ ವಿಮಾನ ನಿಲ್ದಾಣ ಆಗಿದ್ದರಿಂದ ಬಿಜಾಪುರ ಜಿಲ್ಲೆಯ ಜನಮಾನಸದಲ್ಲಿ ಇದು ಚಿರಸ್ಥಾಯಿಯಾಗಿರ್ತದೆ ಅಂತ ಹೇಳಿ ನಾನು ಅಭಿಪ್ರಾಯ ಪಡ್ತೇನೆ. ಒಂದು ವಿಮಾನ ನಿಲ್ದಾಣ ಬರುವುದರಿಂದ ಇಲ್ಲಿ ಶಿಕ್ಷಣದ ಅಭಿವೃದ್ಧಿ ಆಗಬಹುದು, ಕೃಷಿ ಅಭಿವೃದ್ಧಿ ಆಗಬಹುದು, ಪ್ರವಾಸ ಅಭಿವೃದ್ಧಿ ಆಗಬಹುದು. ಈಗ ನಾವು ಕೆಲವು ದೇಶಗಳು, ನಾನು ಒಂದು ಜರ್ಮನಿ ಮತ್ತು ಯುರೋಪ್, ಫ್ರಾನ್ಸ್, ಸ್ವಿಟ್ಜರ್ಲೆಂಡ್ ಒಂದು 5-6 ದೇಶಗಳು ನಾನು ತಿರುಗಾಡಿದೆ ಕಳೆದ ವರ್ಷ. ಕೆಲವು ದೇಶದಾಗ ಯಾವುದೂ ವ್ಯವಹಾರನೇ ಇಲ್ಲ. ಅಲ್ಲಿ ಬರೀ ಪ್ರವಾಸೋದ್ಯಮದಿಂದನೇ ಅವ್ರು ಇವತ್ತು ಇಷ್ಟು ಶ್ರೀಮಂತರಿದ್ದಾರೆ.
ನಮ್ಮಲ್ಲಿ ಅವ್ರಿಗಿಂತಲೂ ಹೆಚ್ಚಿನ ಸ್ಮಾರಕಗಳು, ಹೆಚ್ಚಿನ ಪ್ರವಾಸಿ ತಾಣಗಳಿದಾವೆ ಇಲ್ಲಿ. ಆದರೂ ಒಂದು ಸೌಲಭ್ಯ ಇರಲಾರ್ದಕ್ಕೆ ಅದು ಪ್ರವಾಸೋದ್ಯಮದಲ್ಲಿ ನಮ್ಮ ದೇಶ ಹಿಂದೆ ಬಿದ್ದಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಬಿಜಾಪುರ ಇವೆಲ್ಲ ಹಿಂದೆ ಬಿದ್ದಿದಾವೆ. ಇದರಿಂದ ಇವತ್ತ ದೊಡ್ಡ ಅನುಕೂಲ ಆಗಿ ದೇಶದ ಅಭಿವೃದ್ಧಿಗೆ ಒಂದು ಕೊಡುಗೆ ಆಗ್ತದೆ ಅಂತ ಹೇಳಿ ಸಂದರ್ಭದಲ್ಲಿ ನಾ ಹೇಳ್ತಾ ಇದ್ದೀನಿ. ಈ ನಿಲ್ದಾಣ ಇವತ್ತೇನು ನಿರ್ಮಾಣ ಆಗಿದೆ, ಈ ನಿಲ್ದಾಣ ಅಂತಾರಾಷ್ಟ್ರೀಯ ಮಟ್ಟದ ನಿಲ್ದಾಣದ ಒಂದು ಲೆವೆಲ್ದಲ್ಲಿ ಇದು ನಿರ್ಮಾಣ ಆಗಿದೆ. ಇದು ಸಣ್ಣ ವಿಮಾನ ನಿಲ್ದಾಣ ಅಲ್ಲ, ಬಹಳ ದೊಡ್ಡ ವಿಮಾನ ನಿಲ್ದಾಣ. ಮೊದಲ ಬಿಜೆಪಿ ಸರ್ಕಾರ ಇದ್ದಾಗ ಶ್ರೀ ಅಪ್ಪು ಪುಟ್ಟಣಶೆಟ್ಟಿ ಅವರು ಇಲ್ಲಿ ಮಂತ್ರಿ ಇದ್ದಾಗ ಈ ವಿಮಾನ ನಿಲ್ದಾಣದ ಜಾಗ ಖರೀದಿ ಮಾಡಿದ್ರು. ಖರೀದಿ ಮಾಡಿ ಅದಕ್ಕೆ ಯಡಿಯೂರಪ್ಪನವರು ಭೂಮಿ ಪೂಜೆನೂ ಮಾಡಿದ್ರು. ಆ ನಂತರ ಕಾರಜೋಳ ಅವರು ಬಂದು ಅವರು ಪಿಡುಗುಡಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಮಂತ್ರಿ ಆಗಿದ್ದರಿಂದ ಇದಕ್ಕೆ ಅವರು ಸೇವೆ ಸಲ್ಲಿಸಿ ಅವರು ಒಂದು ಲೆವೆಲ್ ತಂದು ನಿಲ್ಲಿಸಿದ್ರು. ಇದಕ್ಕೆ ಜಿಗಜಿಣಿಗೆ ಅವ್ರದ್ದು ಇದಕ್ಕೆ ಸಹಕಾರ ಇದೆ. ನಾವು ಅವ್ರ ಸಹಕಾರನೂ ಇವತ್ತು ನಾವು ನೆನೆಸ್ಕೋಬೇಕಾಗ್ತದೆ. ಈಗ ಆದ್ರೆ ಒಂದು ಲೆವೆಲ್ ಬಂದು ಇದು ನಿಂತಿತ್ತು. ಇದೇನಪ್ಪಾ, ಇದು ರದ್ದು ಆಗ್ತದ ಅನ್ನೋ ಪರಿಸ್ಥಿತಿ ಬಂದಿತ್ತು. ಈ ವಿಮಾನ ನಿಲ್ದಾಣನೇ ರದ್ದು ಆಗ್ತದ ಅನ್ನೋ ಪರಿಸ್ಥಿತಿ ಬಂದಿದ್ದನ್ನ ಎಂ.ಬಿ. ಪಾಟೀಲ್ ಸಾಹೇಬರು ಅದನ್ನು ಈ ಲೆವೆಲ್ ತಂದು ಇವತ್ತು ಆಗ್ಲಾರ್ದಂತ ಒಂದು ಐತಿಹಾಸಿಕ ಕೆಲಸವನ್ನು ಅವರು ಮಾಡಿದ್ದಾರೆ. ಇವತ್ತು ಇದಕ್ಕೆ ಟೋಟಲ್ 614 ಕೋಟಿ ಮೇಲೆ ಚಿಲ್ಲರೆ ಇದು ಖರ್ಚಾಗಿದೆ. ಒಂದು ಬೃಹತ್ ವಿಮಾನ ನಿಲ್ದಾಣ ಇವತ್ತು ನಿರ್ಮಾಣ ಆಗಿದೆ. ನಮ್ಮ ಒಳ್ಳೆ ಒಂದು ಏನಂದ್ರ ಇವರು ಬೃಹತ್ ಕೈಗಾರಿಕೆ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿ ಮಂತ್ರಿ ಆಗಿದ್ದರಿಂದನೂ ಅದು ದೊಡ್ಡ ಅನುಕೂಲ ಆಯ್ತು ನಮ್ಗೆ. ಯಾಕಂದ್ರೆ ಇದು ಮೂಲ ಸೌಕರ್ಯ ಅಭಿವೃದ್ಧಿ ಇಲಾಖೆ ಕೆಳಗಡೆ ಬರ್ತದೆ ವಿಮಾನ ನಿಲ್ದಾಣ ನಿರ್ಮಾಣ ಮಾಡೋದು. ಇನ್ನೇನು ಇದು ಪರಿಸರ ಇಲಾಖೆದೊಂದು ಪರಿಸರದವರು ಒಂದು ಪರ್ಮಿಷನ್ ಕೊಟ್ರ ಇದು ಕೇವಲ 3 ತಿಂಗಳಲ್ಲಿ ಇದು ಒಂದು ವಿಮಾನ ನಿಲ್ದಾಣದ ಸೌಲಭ್ಯ ಎಲ್ಲರಿಗೂ ಸಿಗ್ತದ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೇನೆ. ಆಮೇಲೆ ಏನಾಗಿದೆ ಅಂದ್ರೆ ಇದು ಪರಿಸರದವರು ಇದು ಕೊಡುವುದಿಲ್ಲ, ಪರಿಸರಕ್ಕೆ ಇದು ಸಿಗುವುದಿಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಇವತ್ತು ಪರಿಸರ ಖಾತೆಯಿಂದನೂ ಒಂದು ಗ್ರೀನ್ ಸಿಗ್ನಲ್ ತಗೊಳಕ್ಕೆ ಎಂ.ಬಿ. ಪಾಟೀಲ್ ಸಾಹೇಬರು ಆದಷ್ಟು ನಿನ್ನಿನ ದಿವಸ ಅವರು ಹೇಳಿದ್ದಾರೆ. ನಾನು 3 ತಿಂಗಳಲ್ಲಿ ಇದು ಪರಿಸರ ಇಲಾಖೆಯಿಂದನೂ ಪರಿಸರದಿಂದನೂ ಅನುಮತಿ ತಂದು ನಾನು ಪ್ರಾರಂಭ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇದು ಪರಿಸರ ಇಲಾಖೆ ಇನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೆದಾಗ ಎಂ.ಬಿ. ಪಾಟೀಲ್ರು ಜಾಗ್ರತೆ ವಹಿಸಿ ತಾಬಡತೋಡು ಅದರ ಬಗ್ಗೆ ಒಂದು ಕಾಳಜಿ ವಹಿಸಿ ಈ ದೇಶದ ಮಹಾನ್ ಲಾಯರ್ಗಳು, ವಕೀಲರುಗಳಾದಂಥ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ, ಹಿರಿಯ ನ್ಯಾಯವಾದಿಗಳಾದ ಕಪಿಲ್ ಸಿಬಲ್, ದೇವದತ್ ಕಾಮತ್, ರಾಜ್ಯ ಸರ್ಕಾರದ ಪರ ನಿಶಾಂತ್ ಪಾಟೀಲ್ ಮತ್ತು ರಾಜ್ಯ ಸರ್ಕಾರದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಇವರನ್ನು ಸಹಿತ ಇದಕ್ಕೆ ಬಳಸಿಕೊಂಡು ಇವರಿಗೆ ಸಂಪರ್ಕ ಮಾಡಿ ಇವ್ರ ಸೇವೆಯನ್ನು ಇದಕ್ಕೆ ತಗೊಂಡು ಅವ್ರದ್ದು ಇದರಲ್ಲಿ ಬಹಳ ದೊಡ್ಡ ಸೇವೆ ಇದೆ ಆ ವಕೀಲರುಗಳದ್ದು. ಅವರಿಗೂ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀವಿ. ಇದಕ್ಕೆ ಫೀಡ್ಬ್ಯಾಕ್ ಮಾಡಿದ್ದು ಎಂ.ಬಿ. ಪಾಟೀಲ್ರು. ಕಾನೂನಿನ ಒಂದು ಪರಿಸ್ಥಿತಿ ಯಾವ ತರ ಅಳವಡಿಸ್ಕೋಬೇಕು, ಯಾವ ತರ ಕಾನೂನಿಗೆ ದಾಖಲೆಗಳು ಇವ್ರಿಗೆ ಬೇಕಾದ ಕೊಡಬೇಕು. ಹಿಂದ ಎಂ.ಬಿ. ಪಾಟೀಲ್ರು ಒಂದು ಸಾಹಸಮಯ ಕೆಲಸ ಯಾವ ತರ ಮಾಡ್ತಾರೆ ಅಂದ್ರೆ, ಹಿಂದ ಕಾವೇರಿ ನದಿ ನೀರಿಂದನೂ ಒಂದು ದೊಡ್ಡ ಪ್ರಮಾಣದಲ್ಲಿ, ಕೃಷ್ಣಾ ನದಿ ನೀರಿದು ಒಂದು ದೊಡ್ಡ ಪ್ರಮಾಣದಲ್ಲಿ ಸುಪ್ರೀಂ ಕೋರ್ಟ್ದಲ್ಲಿ ವರ್ಷಾನುಗಟ್ಟಲೆ ಕೇಸುಗಳು ನಡೆದಾಗ ಇವರು ನೀರಾವರಿ ಮಂತ್ರಿ ಇದ್ದಾಗ ಬಹಳಷ್ಟು ಶ್ರಮ ವಹಿಸಿ ಆ ಕೆಲಸಗಳನ್ನು, ಆ ಅಡೆತಡೆಗಳನ್ನು ಸಹಿತ ನಿರ್ವಹಿಸಿ ಇವತ್ತು ಕೃಷ್ಣಾ ನದಿ 525 ಮೀಟರ್ ಆಗಂತ ಒಂದು ಲೆವೆಲ್ಗೆ ತಂದು ನಿಲ್ಲಿಸಿದ್ದಾರೆ. ಇದನ್ನು ಬಹಳ ದೊಡ್ಡ ಕೆಲಸ. ನಮ್ಮ ಜಿಲ್ಲೆಗೆ ಇವರು ರಾತ್ರಿ ಹಗಲ ಸತತವಾಗಿ ಪ್ರಯತ್ನ ಮಾಡಿ ಸುಪ್ರೀಂ ಕೋರ್ಟ್ಗೆ ಬೆನ್ನತ್ತಿ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೂ ನಾವು ಧನ್ಯವಾದ ಹೇಳ್ತೀವಿ. ಈ ಸದ್ಯ ಏರ್ಪೋರ್ಟ್ಗೆ ಏನು ಗಂಡಾಂತರಗಳಾಗಿದ್ದು ಅವೆಲ್ಲ ಅಡೆತಡೆಗಳನ್ನು ಎಂ.ಬಿ. ಪಾಟೀಲ್ ನಿರ್ವಹಿಸಿದ್ದಾರೆ. ಅವೆಲ್ಲ ಅಡೆತಡೆಗಳನ್ನ ಸರಿಸಿದ್ದಾರೆ. ಇನ್ನು ಮುಂದೆ 2-3 ತಿಂಗಳಲ್ಲಿ ಇದು ಚಾಲು ಆಗುವ ಪರಿಸ್ಥಿತಿ ಇದೆ. ಚಾಲು ಆದ್ರೆ ಈ ಜಿಲ್ಲೆಯ ಜನ ಅದಕ್ಕೂ ಸಹಕಾರ ಕೊಡಬೇಕು. ಬರೀ ನಾವು ವಿಮಾನ ನಿಲ್ದಾಣ ಆಯ್ತು, ನಾವು ವಿಮಾನ ನಿಲ್ದಾಣ ನೋಡಕ್ಕಲ್ಲ, ವಿಮಾನ ನಿಲ್ದಾಣ ಅದರಲ್ಲಿ ಪ್ರವಾಸ ಮಾಡಾಕ ಈ ಜಿಲ್ಲೆಯ ಜನ ಅದನ್ನು ಕಂಟಿನ್ಯೂ ಆಗಿ ಉಳಿದ ನಿಲ್ದಾಣಗಳ ತರ 1 ವರ್ಷ 6 ತಿಂಗಳ 1-2 ವರ್ಷ ಹೋಗಿ ನಿಲ್ಲಬಾರದು. ಅದಕ್ಕೆ ನಾವೆಲ್ಲರೂ ಇದಕ್ಕೆ ಮುತುವರ್ಜಿ ವಹಿಸಿ ಅದು ಕಂಟಿನ್ಯೂ ಆಗಂಗ ನಾವೆಲ್ಲ ಜಿಲ್ಲೆಯ ಜನ ಸುತ್ತಮುತ್ತ ಜನರಿಗೆ ಪ್ರಚಾರ ಮಾಡಿ ಅದಕ್ಕೆ ಸಹಕಾರ ಕೊಟ್ಟು ಅದರಲ್ಲಿ ಪ್ರವಾಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನು 3 ತಿಂಗಳಲ್ಲಿ ಇದು ಆಗಬಹುದು. ಅದಕ್ಕೆ ನಾವು ಇನ್ನೊಂದ್ಸಲ ಎಂ.ಬಿ. ಪಾಟೀಲ್ ಸಾಹೇಬರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಜನತೆಯ ಪರವಾಗಿ ನಮ್ಮ ಪರವಾಗಿ ಹೇಳ್ತಾ ಇದ್ದೀವಿ.
ಹೇಳದಲ್ರಿ ಆಗ್ಲಿ ಹೇಳ್ದ ಮೊದಲು ಅವ್ರಿಗೆ ಹೇಳ್ದೆ ಬಿಜೆಪಿ ಕಾಂಗ್ರೆಸ್ ಇಬ್ಬರಿಗೆ ತುಂಬ ಹೃದಯದ ಧನ್ಯವಾದ. ಕೆಲಸ ಸ್ಟಾರ್ಟ್ ಮಾಡಿದ್ರು ಅವ್ರು ಅರ್ಧಕ್ಕೆ ನಿಂದ್ರಿಸಿದ್ರು. ಆದ್ರೆ ಎಂ ಬಿ ಪಾಟೀಲ್ ಸಾಹೇಬ್ ಪೂರ್ತಿ ಮಾಡಿದ್ರು ಅದನ್ನ. ರಾತ್ರಿ ಹಗಲ ಪ್ರಯತ್ನ ಮಾಡಿ ಒಂದು ಹಂತಕ್ಕೆ ತಂದ್ರು. ಅವ್ರು ಏನ್ ಮಾಡಿದ್ರು ಬಿಜೆಪಿಯವರು ಮಾಡಿಲ್ಲ ಅಂತಿಲ್ಲ, ಆದ್ರೆ ಒಂದು ಹಂತಕ್ಕೆ ಬಂದು ನಿಂತದು. ಯಾಕಂದ್ರೆ ಒಂದು ಕಾನೂನಿನ ತೊಡಕು ಅಥವಾ ಏನೋ ಸಮಸ್ಯೆ ಬಂದು ನಿಂತದು. ಅದನ್ನು ಪೂರ್ತಿ ಮಾಡಬೇಕಾದ್ರೆ ಎಂ ಬಿ ಪಾಟೀಲ್ರಿಂದನೇ ಸಾಧ್ಯ, ಉಳಿದವರಿಂದ ಇದು ಸಾಧ್ಯ ಆಗ್ತಿರ್ಲಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾರ್ಯಾರು ಮಾಡ್ಯಾರ ಅವ್ರೆಲ್ಲರಿಗೂ ಹೋಗು ಇಲ್ಲ, ಎಂ ಬಿ ಪಾಟೀಲ್ಗೆ ಹೋಗ್ಬೇಕು. ಯಾಕಂದ್ರೆ ಅದು ಆಗ್ಲಾರದ ಪರಿಸ್ಥಿತಿಗಳು ಮಾಡಿದಾರೆ, ಅವ್ರಿಗೆ ಹೋಗ್ಬೇಕು ನೋಡ್ರಿ. ಭಾಷೆಯವರ ಅವ್ರಿಗೂ ಹೋಗ್ಬೇಕು. ನಾ ಮೊದಲೇ ಹೇಳಿದೀನಿ, ನಾನು ತಾರತಮ್ಯ ಮಾಡಿಲ್ಲ. ಒಂದ್ ನಿಮಿಷ ಒಬ್ಬೊಬ್ಬರೇ ಮಾತಾಡಿ, ಒಬ್ಬೊಬ್ಬರೇ 90% ಬಿಜೆಪಿ ಅವರೇ ಮಾಡ್ಯಾರ. ಒಬ್ಬೊಬ್ರು ಮಾತಾಡಿ. ಈಗ ಇದು ವಿಮಾನ ನಿಲ್ದಾಣ ರದ್ದು ಮಾಡಬೇಕಂತಾಗಿತ್ತು, ಆ ಪರಿಸ್ಥಿತಿ ಆಗಿತ್ತು. ಅದನ್ನ ಎಂ ಬಿ ಪಾಟೀಲ್ ಉಳಿಸ್ಯಾರ, ಮಾಡಿಲ್ಲ ಅಂತಿಲ್ಲ. ಅವರು ಮಾಡಿದ್ರು, ಒಂದ್ ಹಂತಕ್ಕೆ ಬಂದು ನಿಂತದು. ಮುಂದುವರಿಯುವ ಪರಿಸ್ಥಿತಿ ಒಳಗೆ ಇರಲಿಲ್ಲ, ಕಾನೂನಿನ ತೊಡಕು ಆ ತರ ಬಂದು ನಿಂತಿತ್ತು. ಇದು ರದ್ದಾಗಿ ಅದನ್ನು ಬೆಳೆಸೋರಿದ್ರು. ನಾ ಕಾರಜೋಳವ್ರು ಮಾಡಿಲ್ಲ ಅಂತ ಹೇಳಿಲ್ಲ, ಕಾರಜೋಳವ್ರು ಮಾಡಿದಾರೆ ಅಂತ ಹೇಳಿದೀನಿ ಮೊದಲಿಗೆ. ನೀವು ವಿಷಯಗಳು ಟ್ವಿಸ್ಟ್ ಮಾಡಬೇಡ್ರಿ. ನಾನು ಬಿಜೆಪಿ ಸರ್ಕಾರದಲ್ಲೇ ಅಪ್ಪು ಪುಟ್ಟಣ ಶೆಟ್ಟಿ ಮಂತ್ರಿ ಇದ್ದಾಗ ಖರೀದಿ ಮಾಡ್ಯಾರ ಅಂತ ಹೇಳೀನಿ. ಯಡಿಯೂರಪ್ಪನವ್ರು ಇಲ್ಲಿ 2 ಸಲ ಬಂದು ಪೂಜಾ ಮಾಡ್ಯಾರ ಅಂತ ಹೇಳಿನಿ. ಜಿಗಜಿನಿಗೆ ಅವರು ಸಹಕಾರ ಕೊಟ್ಟರು ಅಂತ ಹೇಳಿನಿ. ಆಮೇಲೆ ಬಂದಂತ ಕಾರಜೋಳ ಅವರು ಪೀಡಬುಡಿ ಮತ್ತು ಮೂಲಸೌಕರ್ಯ ಅವರು ಅಭಿವೃದ್ಧಿ ಸಚಿವರಿದ್ರು. ಅವಾಗ ಒಂದ್ ನಿಮಿಷಪ್ಪ, ಅವಾಗ ಅವರು ಅದಕ್ಕೂ ದುಡ್ಡ ಸಹಾಯ ಮಾಡಿದ್ದಾರೆ. ಎಲ್ಲಾರದು ಸಹಕಾರ ಇದೆ, ಇಲ್ಲಂತಿಲ್ಲ. ಆದ್ರೆ ರದ್ದಾದಂತ ಒಂದು ಯೋಜನೆಯನ್ನ ಇವತ್ತ ಮುಂದುವರಿಸಿ ಅದನ್ನ ಈ ಪರಿಸ್ಥಿತಿ ತಂದು ನಿಂದಿಸಿದ್ದಾರೆ. ಸುಪ್ರೀಂ ಕೋರ್ಟ್ದಲ್ಲಿ 4-5 ವಕೀಲರನ್ನ, ಹಿರಿಯ ವಕೀಲರನ್ನ ಡೆಪ್ಯೂಟ್ ಮಾಡಿ ಯಾವುದಕ್ಕೂ ಅಂಜಲಾರ್ದೇನೆ ಹಿಂದ್ ರಾತ್ರಿ ಹಗಲು ಓಡಾಡಿ ಕೆಲಸ ಮಾಡಿಸಿದ್ರೆ ಅದಕ್ಕೆ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ. ಅವ್ರಿಗೂ ನಾವು ನೆನೆಸಿದೀವಿ, ಅವ್ರಿಗೂ ನೆನೆಸಿದೀವಿ. ಇಲ್ಲ ವಿಜಯಪುರಕ್ಕೆ ಡಗ ಬರುವಂತ ವಿಮಾನಗಳ ಯಾವ ರೀತಿ ಅನ್ನುವಂತ ಪರಿಸ್ಥಿತಿಗೆ ಅನುಮತಿ ಕೊಟ್ಟಿದ್ರು. ನಾನು ಅಧಿವೇಶನದಾಗ ಮಾತಾಡಿದಾಗ ಪ್ರವಾಸೋದ್ಯಮ ಸಚಿವರು ಆನಂದ್ ಸಿಂಗ್ ಇದ್ರು ಮತ್ತು ಅವರು ಅದಕ್ಕೆ ಅನುಮತಿ ಕೊಟ್ಟರು. ನಾ ಮಾತಾಡಿದ್ರೆ ಹಾಕಿದ್ದಿಲ್ಲ ಅಂತ ಹೇಳಿದ್ರು. ನನಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಸರ್. ಅಲ್ಲ, ಅವ್ರು ಮಾತಾಡಿದ್ರ ಬಗ್ಗೆ ನಾಲೆಜ್ ಇಲ್ಲ. ಅವ್ರು ಅಲ್ಲಿ ಏನ್ ಮಾಡಿದ್ರು ನಮ್ಗೆ ನಾಲೆಜ್ ಇಲ್ಲ. ನಾ ಏನ್ ಮಾಡಿದ್ರು ಒಳ್ಳೇದೇ, ಜಿಲ್ಲೆ ಜನತೆ ಮಾಡಬೇಕು. ಅವರು ಜನಪ್ರತಿನಿಧಿ ಇದ್ದಾರೆ, ಅವ್ರು ಮಾಡಬಾರ್ದಂತಿಲ್ಲ. ಮಾಡಿದ್ರ ಬಗ್ಗೆ ನನಗೆ ನಾಲೆಜ್ ಇಲ್ಲ. ಒಳ್ಳೆ ಫ್ಲೈಟ್ ಬರೋ ಮಾಡಿದ್ರು, ನಮ್ಮಲ್ಲಿ ಏನೋ ನೈಟ್ ಲೈನಿಂಗ್ ಇರಲಿಲ್ಲ, ಆಮೇಲೆ ಕಾರ್ಗೋ ಇರಲಿಲ್ಲ. ಇಂಥದಕ್ಕೆಲ್ಲ ಮಾಡಕ್ ನಾವು ಅಧಿವೇಶನ ಮಾಡ್ತೀವಿ. ಆಯ್ತು, ಹೇಳದಲ್ರಿ ಉತ್ತರನ. ಅದ್ರ ಬಗ್ಗೆ ನನಗೆ ನಾಲೆಜ್ ಇಲ್ಲ. ಅವ್ರು ಏನ್ ಮಾತಾಡಾರ ಬಿಟ್ರೆ ನಾ ಏನ್ ಹೇಳಿದೆ, ಮಾಡೇಬೇಕು, ಮಾಡಬಾರ್ದಂತ ಹೇಳಿನಿ. ಮಾಡಿರ್ಬೋದು, ಆದ್ರೆ ನಾನು ಅಸೆಂಬ್ಲಿಯಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅದು ನನಗೆ ನಾಲೆಜ್ ಇಲ್ಲ ಅಷ್ಟೇ. ಆಮೇಲೆ ಜಿಲ್ಲೆಯಲ್ಲಿ ಜನ ಅಡ್ಡಾಡಕ್ ರಸ್ತೆನೇ ಸರಿ ಇಲ್ಲ. ಈಗ ನಿಮ್ ಸರ್ಕಾರದಲ್ಲಿ ಈ ವಿಮಾನ ನಿಲ್ದಾಣ ತಗೊಂಡ್ ಜನ ಎಂತ ಮಾಡ್ಬೇಕಂತ. ನೀವು ರಸ್ತೆ ಮೇಲೆ ಅಡ್ಡಾಡಿಲ್ಲ ಸರ್. ನಮ್ಮ ರಸ್ತೆಗಳು ಬಹಳ ಸುಧಾರಿಸಬೇಕು ಮೊದಲಿಗಿಂತಲೂ. ನೀವು ಏನು ಓಡಾಡ್ತೀರ ಆ ರಸ್ತೆ ಒಳ್ಳೇದೇ ಅದ, ಆದ್ರೆ ಜಿಲ್ಲೆನಲ್ಲಿನೂ ಒಳ್ಳೇದವ. ಕೆಲವು ಕಡೆ ಇರುದೇ ಇದು ನೋಡಿ. ಇಡೀ ರಾಷ್ಟ್ರದಲ್ಲಿ ಸರ್ ಒಪ್ತೀನಿ, ನಿತಿನ್ ಗಡ್ಕರಿ ಅವ್ರು ಹಿಂಗೆ 1000 ಕೋಟಿ ರೆಡಿ ಮಾಡ್ತಾರೆ, ಹಿಂಗೆ ಕುಸಿದು ಹೋಗ್ತೇವೆ. ಆಗ್ತಾವ, ಮಾಡ್ತಿರ್ತಾರೆ, ಅಭಿವೃದ್ಧಿ ಆಗ್ತಿರ್ತದೆ, ಆಗಿರ್ತಾವ, ಏನಾಗಲ್ಲ. ರಿಪೇರ್ ಎಲ್ಲ ನಿಮ್ಮ ಸಚಿವರು ಮತ್ತೆ ಕಾಂಗ್ರೆಸ್ ಎಲ್ಲ ಪ್ರಯತ್ನ ಮಾಡಿದ್ರೆ ವಿಳಂಬ ಯಾಕಾಯ್ತು ಸರ್? ಕಾನೂನಿನ ತೊಡಕಿತ್ತದಕ್ಕೆ. ಆ ವಿಳಂಬವನ್ನು ಪರಿಹರಿಸಿದ್ರಲ್ಲ ಎಂ ಬಿ ಪಾಟೀಲ್, ಅದಕ್ಕೆ ನಾವು ಇವತ್ತು ಧನ್ಯವಾದ ಹೇಳ್ತಾ ಇದ್ದೀವಿ. ಉಳಿದವರಾಗಿದ್ರೆ ಇಷ್ಟು ಮುತುವರ್ಜಿ ವಹಿಸಿ ಮಾಡಕ್ ಆಗ್ತಿರ್ಲಿಲ್ಲ. ಕಾವೇರಿ ನೀರಿನ ಸಮಸ್ಯೆ, ಆಲ್ಮಟ್ಟಿ ಕೃಷ್ಣಾ ನೀರಿನ ಸಮಸ್ಯೆ, ಕಾನೂನು ತೊಡಕುಗಳನ್ನು ಅವರು ಪರಿಹರಿಸಿ ಅವ್ರ ಯೋಜನೆಗಳು ಅನುಷ್ಠಾನ ಮಾಡುತ್ತಾ ಇದ್ದಾರೆ. ಅದೇ ತರ ಇದನ್ನೂ ಮಾಡಿದ್ದಾರೆ ಅವರು. ತುರ್ತಾಗಿ ಮಾಡಬೇಕು. ಸಿಂಪಲ್ ವಿಷಯ ಹೇಳ್ತೇನೆ, ಹೇಳಿ ಸರ್. ಇಲ್ಲಿ ಪ್ರೌಢತ್ ಕೋಟೆ ಅಂತ ಇಸ್ಕೊಳ್ಳೋದು ಬಿಜಾಪುರದಾಗ. ಅದು ಭಾರಿ ದೊಡ್ಡ ಇತಿಹಾಸದ 144 ಇಯರ್ ಓಲ್ಡ್. ಅದಕ್ಕೆ ನಮ್ ಆ ಜುಮ್ಮಾಮತಿ ಜನ ವಸಂತ ಗೊತ್ತದ. ಅಲ್ಲಿ ವಸಂತವ್ರ ಮನೆ ಹಿಂದೆ ಹೇಳ್ರಿ, ಅದು ಒಂದು ಶೌಚಾಲಯ ಬಗ್ಗೆ ಬಡಿ ಬಾಜು ಏನ್ ಬೀತ್ ಕಿಚನ್ ಹುಡುಗರು ಇಂಜೋರ್ಡ್ ಆದ್ರು. ಆವಾಗಿಂದ ಜನರು, ಆ ಓಣಿ ಜನರು ಪೊಲಿಟಿಕಲ್ ಪ್ರೆಷರ್, DC, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಎಲ್ಲಾರಿಗೆ ಇನ್ನೂವರೆಗೆ 6 ರೂಮ್ ಸ್ಯಾಂಕ್ಷನ್ ಆಗಿದೆ. ಸ್ಯಾಂಕ್ಷನ್ ಆಗ್ಯಾವ ಸರ್. ಅವ್ರು 100ಕ್ಕೆ 100 ಸತ್ಯ ಸ್ಯಾಂಕ್ಷನ್ ಆಗಿದೆ. ಈಗ ಇನ್ನೂ ತನ ಬಜೆಟ್ ರಿಲೀಸ್ ಆಗಿಲ್ಲ, ಯಾರು ಇಂಟ್ರೆಸ್ಟ್ ಇಲ್ಲ.
ಇಂಥ ಸಿಚುವೇಶನ್ದಾಗ ಸಣ್ಣ ಕೆಲಸ ದೊಡ್ಡ ಕೆಲಸ ಆಯ್ತು ನೀವು ಧನ್ಯವಾದ ಹೇಳಿದ್ರು ಬರೋಬರ್ ಅದ್ರಿ ಆ ಸಣ್ಣ ಕೆಲಸ ಯಾರು ಮಾಡವ್ರು ಇದು 2 ಸಲ ಬಂದ್ ಹೋಗಿದ್ದಾರೆ ಇಲ್ಲ, ತಡ್ರಿ ಶಾಲೆಗೆ ಬಂದು ಭೇಟಿ ಕೊಟ್ಟು ಹೋದ್ರು ಕೂಡ ಒಂದ್ ನಿಮಿಷ ಒಂದ್ ಶಾಲೆಗ್ ಇಲ್ಲ, ಮುಂದಿನ ಇವ್ರು 100ಕ್ಕೆ 100 ಸತ್ಯ, ನಿಮ್ದು ಸತ್ಯ. ಈಗ ಜಸ್ಟ್ 5 ಕೋಣೆಗಳು 6 ಕೋಣೆ ಸೆಂಕ್ಷನ್ ಆಗ್ಯಾವ. ಭೂಮಿ ಪೂಜೆ ಮಾಡೋದು ಅಷ್ಟೇ ಉಳಿದು ಆಗ್ಯಾದ ಸರ್. ನಾ ದಾಖಲೆ ಕೊಡ್ತೀನಿ ನಿಮಗೆ. ನಾ ಫೋನ್ ಮಾಡಿ ನಾನೇ 2 ದಿವಸ ಆಯ್ತು ಶಾಂಕ್ಷನ್ ಆಗಿ, 2 ದಿವಸ ಆಗ್ಯದ. ಅದನ್ನು ದಾಖಲೆ ಕೊಡ್ತೀನಿ ನಿಮ್ಗೆ. ನಾನೇ ಸಲೀಂ ಅಹಮದ್ಗೆ ಬಿಡ್ರಿ, ಈಗ ಆಯ್ತಲ್ಲ, ನಾ ಹೇಳಿನಿ. ಇಲ್ಲ ಅದ್ರ ಸಲುವಾಗಿ ಇಂಥ ಸಣ್ಣ ಕೋಟಿಗೆ ಸ್ವಲ್ಪ ಲಕ್ಷ ಕೊಡ್ರಿ ಅಂತ ಕೊಟ್ಟಾರ್ರಿ, ಶಾಂಕ್ಷನ್ ಆಗ್ಯಾವ 6 ಕೋಲಿ. ಈಗ ಭೂಮಿ ಪೂಜೆ ಮಾಡಿದ್ರು ಎಂ ಬಿ ಪಾಟೀಲ್ ಸಾಹೇಬ್ರೆ ಶಾಂಕ್ಷನ್ ಮಾಡ್ಸ್ಯಾರ. ಯಾರು ಮಾಡ್ಯಾರ್ರಿ ನಾ ಏನಂತ ಎಂ ಬಿ ಪಾಟೀಲ್ ಸಾಹೇಬ್ರೆ ಶಾಂಕ್ಷನ್ ಮಾಡ್ಸ್ಯಾರ. ಈಗ ದೇಶದಲ್ಲಿ ಪ್ರಧಾನಿ ಮೋದಿ ಸರ್ಕಾರ ಬಂದ್ರ ಮೇಲೆ ಒಂದ್ ಏನಾದ್ರು ಕಟ್ಟಿದ್ಯಾ ಅಂತ ತೋರಿಸಿ ಅಂತ ಇದ್ರಿ ಸಾಕ್ಷಿ. ಈಗ ಬಿಜಾಪುರದಲ್ಲಿ ವಿಮಾನ ನಿಲ್ದಾಣ ಕಟ್ಟಿ ತೋರ್ಸ್ತಾ ಇರ್ತಲ್ಲ ಈಗ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ ಮಾಡಿದ್ರಿ ಅದು. ರಾಜ್ಯ ಸರ್ಕಾರದ ಫಂಡ್ ಕೋರ್ಟ್ನಾಗ ಹೋಗಿ ನೀವು ವಾದ ಮಾಡಿದ್ರಿ. ಕೋರ್ಟ್ನಾಗ ಹೋಗಿ ಸಿಎಂ ವಾದ ಮಾಡಿದ್ರ, DCM ವಾದ ಮಾಡಿದ್ರ, ಎಂ ಬಿ ಪಾಟೀಲ್ ಸಾಹೇಬ್ರು ಲಾಯರ್ಗಳಿಗೆ ಅಲ್ಲ ನೀವು ವಾದ ಅವ್ರು ಮಾಡಲ್ಲ. ಯಾರು ಮಾಡ್ತಾರ ವಾದ? ಹಂಗೆ ಇರ್ತದ ಸರ್, ನಮ್ಮ ನಾಲೆಜ್ ಪ್ರಕಾರ ವಕೀಲರು ವಾದ ಮಾಡ್ತಾರೆ, ಮಂತ್ರಿಗಳು ಮುಖ್ಯಮಂತ್ರಿಗಳು ಮಾಡಲ್ಲ. ನೋಡ್ರಿ, ಭೂಮಿ ಇಲ್ಲ, ಜಿಲ್ಲೆ ಇಲ್ಲ, ರಾಜ್ಯ ಸರ್ಕಾರದ ಕೊಡುಗೆ. ಅಲ್ಲಲ್ರಿ, ಭೂಮಿ ಪೂಜೆ ಮಾಡ್ರ ಕೇಂದ್ರ ಸರ್ಕಾರದ ಇರಬಹುದು, ಅದಕ್ಕೆ ಇಲ್ಲತ್ತಿಲ್ಲ. ಬಟ್ ರಾಜ್ಯ ಸರ್ಕಾರ ಮುತುವರ್ಜಿ ವಹಿಸಿ ಅದು ಎಂ ಬಿ ಪಾಟೀಲ್ರ ನೇತೃತ್ವದಲ್ಲಿ ಅಲ್ಲ ಈ ವಿಮಾನ ಆಗಿದೆ. ರಾಜ್ಯ ಸರ್ಕಾರನೇ ಹಾಸ್ಬೇಕಲ್ಲ ಈ ವಿಮಾನ. ಕೇಂದ್ರ ಸರ್ಕಾರನೇ ಹಾಸ್ಬೇಕು. ಇಬ್ರು ಕೂಡ ಹಾರಿಸ್ತಾರೆ, ಒಬ್ಬರೇ ಹಂಗ ಹಾರಿಸ್ತಾರೆ. ರಾಜ್ಯ ಸರ್ಕಾರ ವಿಮಾನಯಾನ ಸಚಿವರು ಎಂ ಬಿ ಪಾಟೀಲ್ ಸಾಹೇಬರು, ನಮ್ಮ ಮುಖ್ಯಮಂತ್ರಿಗಳು ಬಂದು ಹಾರಿಸ್ತಾರೆ. ಈಗ ಎಲ್ಲಾ ಕಡೆ ಹೆಂಗ್ ಹಾರಿಸ್ತಾರೆ ಹಂಗ ಹಾರಿಸ್ತಾರೆ. ಇಲ್ಲಿ ನಮ್ದೊಂದು ವಿಶೇಷ ಇರುವುದಿಲ್ಲ, ನಮ್ದೇನು ವಿಶೇಷ ಇರುವುದಿಲ್ಲ. ಮೋದಿ ಸಂಪುಟದ ಸಚಿವರು ಇವರು ಕೂಡ ಹೌದು, ನಿಯಮಾವಳಿ ಪ್ರೋಟೋಕಾಲ್ ಪ್ರಕಾರ ಬರ್ತದೆ. ಅವರು ಪ್ರೋಟೋಕಾಲ್ ಬಿಟ್ಟು ಮಾಡ್ತಾರೆ. ಜಿಗಜಿನಿಗೆ ಅವರು ಆ ಬ್ರಿಡ್ಜ್ ಪ್ರೋಟೋಕಾಲ್ ಬಿಟ್ಟು ಮಾಡಿದ್ರು, ವಜ್ರ ಹನುಮಾನ್ ಬ್ರಿಡ್ಜ್ ಪ್ರೋಟೋಕಾಲ್ ಬಿಟ್ಟು ಮಾಡಿದ್ರು. ಬಟ್ ನಾವ್ ಹಂಗ ಪ್ರೋಟೋಕಾಲ್ ಬಿಟ್ಟು ಮಾಡಲ್ಲ. ನಾವು ಪ್ರೋಟೋಕಾಲ್ ಪ್ರಕಾರನೇ ಎಲ್ಲರಿಗೂ ಖರ್ಚೆ ಮಾಡ್ತೀವಿ. ನಿಮ್ ಕ್ಷೇತ್ರದವ್ರು ಜಿಗಜಿಣಿಗೆ ಎಷ್ಟು ಕರ್ಸಿರಿ, ಎಷ್ಟು ಬ್ಯಾನರ್ದಾಗ ಫೋಟೋ ಹಾಕಿರಿ, ಬಹಳಷ್ಟು ಹಾಕಿ. ಒಂದೇ ಒಂದು ನಿಮ್ ಬ್ಯಾನರ್ದಾಗ ಮೋದಿ ಫೋಟೋ ಇರಲ್ಲ. ಯತ್ನಾಳವರು ರಾಜ್ಯದಲ್ಲಿ ಒಳ್ಳೆ ಪ್ರಯತ್ನ ಮಾಡಿ ಅದು ಹಳೆ ವಿಮಾನಗಳ ಇದನ್ನ ಮತ್ತೆ ಚಲೋ ವಿಮಾನಗಳು ಬರುವಂತ ವ್ಯವಸ್ಥೆಗಳು ಕೂಗು ಧ್ವನಿ ಎತ್ತಿ ಅವರು ಉತ್ತರ ಹೇಳದಲ್ಲ ಅದಕ್ಕೆ. ಮತ್ತೆ ಹೇಳ್ದೆ ಅದ್ರ ಬಗ್ಗೆ ಹೇಳದಲ್ಲ, ಅದನ್ನು ಹೇಳಿದ್ ಮುಗಿತದಲ್ಲ, ಆ ವಿಷಯ ಮುಗಿದು ಮತ್ತೆ ತೆಗಿಬೇಡ್ರಿ. ಮತ್ತೆ ಹೇಳ್ರಿ ಏನು ನೋಡ್ತಾ ಇಲ್ಲ. ಬಿಜೆಪಿ ಅವರೆಲ್ಲ ಬಂದೆಲ್ಲ ಬರ ಅಧ್ಯಯನ ಮಾಡಾಕ್ತಾರೆ. ಅವರು ಚೀತು ಏನಪ್ಪಾ ಇವ್ರು ಯಾರೋ ಒಬ್ರು ಶಾಸಕರು ಸಿಗಲ್ಲ, ಬರೀ ಬೆಲೆ ಹಾಕ್ತಾರೆ ಅಂತ ಟೀಕೆ ಮಾಡಾಕತ್ತಾರ. ನೀವೇನ್ ಕರೆಸ್ಟಿಂದ ಬರಕ್ ಘೋಷಣೆ ಪರಿಹಾರ ಕೊಡಿಸೋದು ಅಥವಾ ಇವತ್ತು ಬೆಂಗಳೂರಲ್ಲಿ ನಾವು ಮುಖ್ಯಮಂತ್ರಿಗಳು ಅರ್ಜೆಂಟ್ ಧಾವಿಸಿ ಬೆಂಗಳೂರು ಬಂದು ಎಲ್ಲಾ ಕಾವೇರಿ ಗಲಾಟೆದ್ದು ಇದ್ರದ್ದು ಇವತ್ತು ಮೀಟಿಂಗ್ ತಗೋತಿದ್ದಾರೆ. ಉನ್ನತ ಮಟ್ಟದ ಸಭೆ ಮಾಡ್ತಾ ಇದ್ದಾರೆ. ಈ ಜಿಲ್ಲೆಯಲ್ಲಿ ಸಚಿವರು ಶಾಸಕರಿದ್ರು ಒಬ್ರು ಹೋಗ್ತಾ ಇಲ್ಲ ಪ್ಲೇಸಿಗೆ. ಯಾವ ಪ್ಲೇಸ್ ಬರದ ರೈತರ ಹೊಲಕ್ಕೆ ರೈತರೆಲ್ಲ ಕಣ್ಣೀರ್ ಹಾಕ್ತಾ ಇದ್ದಾರೆ. ಆದ್ರೆ ನಿಮ್ಮ ಸಚಿವರು ರೈತರಿಗೆ ಕಣ್ಣೀರ್ ಹಾಕ್ಲಾರ್ದಂಗೆ ನೀರಾವರಿ ಮಾಡಿ ನೀರು ಬಿಡಿಸ್ತಾ ಇದ್ದಾರೆ. ಅಲ್ಲಿ ಭೂಮಿಗೆ ಹೋಗಿ ನೋಡಿದ್ದಾರೆ, ಆಲ್ಮಟ್ಟದಿಂದ ಅರ್ಜೆಂಟ್ ನೀರು ಬಿಡಿಸಿದ್ದಾರೆ. ಎಲ್ಲ ಇಡೀ ಕೆನಾಲ್ಗಳೆಲ್ಲ ಫುಲ್ ಆಗ್ಯಾವ. ಮಳೆ ತರೋದು ಸಚಿವರ ಕೈಯಾಗ ಶಾಸಕರ ಕೈಯಾಗ ಇರುದಿಲ್ಲ. ಬಟ್ ಇದ್ದ ನೀರನ್ನು ಬಳಸ್ಕೊಳ್ಳಕ ಬಹಳ ತುರ್ತು ಅವರು ಕ್ರಮ ತಗೊಂಡಿದ್ದಾರೆ. ಸರ್, ಇವತ್ತು ಹೋಗಿ ನೋಡಿ, ನೀವು ಕನಕದಾಸ ಬಡಾವಣೆ, ಪುಲಿಕೇಶಿ ನಗರ ಇಲ್ಲೇ ಓಡಾಡಿದ್ರೆ ಕೆರೆ ಸಿಗ್ತಾವ. ನೀವು ಕೆರೆಗಳು ಹೋಗಿ ನೋಡಿದ್ರಿ ತುಂಬೇವು. ಈಗ ಹೋಗಿ ನೋಡ್ರಿ, ಈ ಮಳೆ ಬಂದದ, ಡ್ಯಾಮ್ ತುಂಬ. ಈಗ ಮಹಾರಾಷ್ಟ್ರ ಮಳೆ ಆಗಿದ್ರಿಂದ ಡ್ಯಾಮ್ ತುಂಬಿದ್ರಿಂದ ನೀರು ಬಿಡ್ತಾ ಇದ್ದಾರೆ. ಅಲ್ಲೇ ಡ್ಯಾಮ್ನಾಗ ನೀರು ಇರಲಿಲ್ಲ, ಕೆರೆ ಹೆಂಗ್ ತುಂಬಿಸ್ಬೇಕು? ಭೀಮಾ ನದಿ ನೋಡ್ರಿ, ಲಿಫ್ಟ್ ಇರಿಗೇಷನ್ ನೋಡ್ರಿ, ಕೃಷ್ಣಾದ ನೋಡ್ರಿ, ಗುತ್ತಿ ಬಸವಣ್ಣ ನೋಡ್ರಿ, ಇಂಡಿ ಬ್ರಾಂಚ್ ಕೆನಾಲ್ ನೋಡ್ರಿ, ಎಲ್ಲ ತುಂಬಿದಾವ. ಈಗ ತುಬಚಿ ಬಬಲೇಶ್ವರ ನೋಡ್ರಿ, ಎಲ್ಲಾ ಕಾಲುವೆಗಳು ಗಿಡಗಂಟಿ ತುಂಬೋಗಿದಾವೆ. ಸ್ವಚ್ಛನೆ ಆಗಿಲ್ಲ, ನೀರೇ ಹೋಗ್ತಾ ಇಲ್ಲ. ಇಂಡಿ ಕಾಲುವೆಗೆ ಲಾಸ್ಟಿಗೆ ನಿಮ್ಮ ಹೊಲಕ್ಕೆಲ್ಲ ಹೋಗ್ತಾನೆ ಇಲ್ಲ ನೀರು. ನಾನು ನೀವು ನಾಳೆ ಕರ್ಕೊಂಡು ಹೋಗ್ತೇನೆ. ಎಲ್ಲರಿಗೂ ಒಂದು ವಾಹನ ಮಾಡಿ ನೋಡ್ರಿ, ನಿಮ್ಗೆಲ್ಲ ಕೆರೆ ತುಂಬಿದ್ದು ಕೆನಾಲ್ಗಳದ್ದು ಎಲ್ಲ ತೋರಿಸ್ಕೊಂಡು ಬರ್ತೇನೆ. ಆಯ್ತು. ಕೇಂದ್ರ ಸರ್ಕಾರದ ಅನುದಾನ ನಿರ್ಮಾಣ ಆಗಿರೋದನ್ನ ಹೇಳಿದ್ರಿ. ಈಗ ಒಂದು ವಿನಂತಿ, ನಮ್ಮಲ್ಲಿ ಶಿಂದಗಿ ಒಳಗೊಬ್ರು NT ಕುಲಕರ್ಣಿ ಸರ್ ಅಂತಿದ್ರು. ಅವರು ಲಕ್ಷಾಂತರ ವಿದ್ಯಾರ್ಥಿಗಳನ್ನ ಸೈನಿಕ್ ಸ್ಕೂಲ, ನವೋದಯ ಸ್ಕೂಲ ಎಲ್ಲಾ ಕಡೆ ಅವರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಬೋಧನೆ ಮಾಡಿ ಕ್ಲಾಸ್ ನಡೆಸಿ ಅವರು ಇದ್ದು ಅಂತವರು ಇವತ್ತು ಆಕಸ್ಮಿಕ ನಿಧನ ಹೊಂದಿದ್ದಾರೆ. ಅವರಿಗೆ ನಾವು ನಮ್ಮ ಪರವಾಗಿ ಎಲ್ಲರ ಪರವಾಗಿ ಶ್ರದ್ಧಾಂಜಲಿಗಳನ್ನು ಹೇಳ್ತೀವಿ. ಅದನ್ನ ಒಂದ್ ಕಡೆ ಎಲ್ಲೇ ತಾವು
ಅದು ಅದು ಮಾಹಿತಿ ಹಕ್ಕಿನಾಗ ತೆಗಿತಾ ಇದ್ದೀನಿ, ಬರ್ತದೆ, ಅವ ನಿಮಗೆ ಹೇಳ್ತೀನಿ. ಅದ್ರ ಬಗ್ಗೆ ಒಂದು ಮತ್ತೊಮ್ಮೆ ಹೇಳಿ. ಅಲ್ಲ ನೀವು ಜನರ ಕ್ಷಮೆ ಕೇಳ್ಬೇಕಂತ ಸರ್, ವಿಧಾನ ಪರಿಷತ್ ಬಗ್ಗೆ ಬೇಡಿಕೆ ಇಟ್ಟಿದ್ರಿ, ಅದು ಎಲ್ಲಿಗೆ ಬಂತು? ಅದು ಬೆಳವಣಿಗೆ ಏನಿಗೆ ಹೇಳ್ತೀನಿ ಇನ್ನೊಂದು ಸ್ವಲ್ಪ. ಇನ್ನೊಂದ್ಸಲ ವಿಮಾನ ನಿಲ್ದಾಣದ ಕಾಮಗಾರಿ It's my light, it's my shine, it's beautiful. Nature's masterpieces crafted in natural diamond jewelry. Malabar Gold and Diamonds presents Nuva, nature's finest creations.